ಗುರುಸ್ ಎಲ್ಲ ನಮಸ್ಕಾರ. ನೀವು ನೋಡ್ತಿದ್ದೀರಾ ವೇಡೇಟ್ಸ್. ಎಲ್ಲರೂ ಹೇಗಿದ್ದೀರಾ ಕಮೆಂಟ್ ಮಾಡಿ ನೋಡುವ. ಸೊ ನಾಳೆ ನಡೀತಾ ಇರೋ ಮಧ್ಯಾಹ್ನ ಮ್ಯಾಚ್ ಇದು. 3:30 ಸ್ಟಾರ್ಟ್ ಆಗುತ್ತೆ. ಸೊ ಇದು ಆಂಧ್ರ ಪ್ರದೇಶಲ್ಲೇ ನಡೆಯೋದು. ಸೊ ಆಂಧ್ರ ಪ್ರದೇಶ ಡೆಲ್ಲಿಯವರ ಲೈಕ್ ಹೋಮ್ ಗ್ರೌಂಡ್ ಆಗಿದೆ. ಸೊ ಅದರಿಂದ ಡೆಲ್ಲಿಯವರ ಹೋಮ್ ಗ್ರೌಂಡಲ್ಲೇ ಈ ಮ್ಯಾಚು ನಡೀತಾ ಇರೋದು. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ guys. ಸೊ ನೀವೆಲ್ಲ ತಮ್ಲೇನ್ ನೋಡಿರ್ಬೋದು, DC ವರ್ಸಸ್ SRS ಮ್ಯಾಚ್ ಬಗ್ಗೆ ಮಾತಾಡೋದ ಅಂತ ನಾನು ತಮ್ಲೇನಲ್ಲಿ ಹಾಕಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ತಮ್ಲೇನ್ನ. ಸೊ ಕನ್ನಡದಲ್ಲೇ ನಿಮಗೆ ತಿಳಿಸ್ಕೊಡ್ತೀನಿ ನಾನು. ಸೊ ಆದ್ದರಿಂದ ಕನ್ನಡಿಗರು ಯಾರೆಲ್ಲ ಇದ್ದೀರಾ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ. ಸೊ ಮೊದಲನೇದಾಗಿ ಸ್ಟೇಡಿಯಂ ಬಗ್ಗೆ ಮಾತಾಡೋದ. ಸೊ ಸ್ಟೇಡಿಯಂ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ ನಿಮಗೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸ್ಟ್ಯಾಟ್ಸು ಹೇಗಿದೆ ಅಂತ. ಸೊ ಇಲ್ಲಿ ನಿಮಗೆ ಡಿಸ್ಪ್ಲೇ ಮಾಡಿದ್ದೀನಿ. ಸೊ ಇದು ಆಂಧ್ರ ಪ್ರದೇಶಲ್ಲಿ ನಡೀತಾ ಇರೋದು. ಸೊ ಇಲ್ಲಿ ಯಾರೆಲ್ಲ ಫಸ್ಟ್ ಬ್ಯಾಟಿಂಗ್ ತಗೋತಾರೆ ಅವರ ವಿನ್ನಿಂಗ್ ಪರ್ಸೆಂಟೇಜ್ ಏನಪ್ಪ ಇದೆ ಅಂದರೆ 44% ಫಸ್ಟ್ ಬ್ಯಾಟಿಂಗ್ ವಿನ್ನಿಂಗ್ ಪರ್ಸೆಂಟೇಜ್ ಇದೆ. ಸೆಕೆಂಡ್ ಬ್ಯಾಟಿಂಗ್ ವಿನ್ನಿಂಗ್ ಪರ್ಸೆಂಟೇಜು 56% ಇದೆ. ಸೊ ನೀವು ಕಳೆದ ಮ್ಯಾಚು ಲೈಕ್ LSU ವರ್ಸಸ್ DC ಮ್ಯಾಚ್ ನೋಡಿದಾಗ DC ಅವರು ಸೆಕೆಂಡ್ ಬ್ಯಾಟಿಂಗ್ ಮಾಡ್ತಾ ಮ್ಯಾಚ್ನ ಗೆದ್ದಿದ್ರು. ಅದೇ ರೀತಿ ಇಲ್ಲಿ ಟಾಸ್ ಸ್ವಲ್ಪ ಮ್ಯಾಟರ್ ಆಗುತ್ತೆ. ಟಾಸ್ ಗೆದ್ದವರು ಮೊದಲನೇದಾಗಿ ಅವರು ಬಾಲಿಂಗ್ ಚೂಸ್ ಮಾಡ್ಕೋಬೇಕು. ಸೊ ಆಗ ಸ್ವಲ್ಪ ಹೆಲ್ಪ್ ಇರುತ್ತೆ ಅನ್ಕೋತೀನಿ ಗೈಸ್. ಇನ್ನೊಂದು ಸ್ಟ್ಯಾಟ್ಸ್ ಹಾಕಿದ್ದೀನಿ ನೋಡ್ಬೋದು, ಪೇಸ್ ವರ್ಸಸ್ ಸ್ಪಿನ್ನು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಪೇಸೇ ಜಾಸ್ತಿ ವರ್ಕ್ ಆಗಿರೋದು. ಸೊ ಸ್ಪಿನ್ಗಿಂತ ಕಳೆದ ಮ್ಯಾಚಲ್ಲಿ ಸ್ಪಿನ್ನರ್ಸ್ಗಳೇ ಜಾಸ್ತಿ ವಿಕೆಟ್ ಇದ್ದಿದ್ದು. ಸೊ ಆದ್ದರಿಂದ ಪೇಸು ಮತ್ತು ಸ್ಪಿನ್ನು ಎರಡೂ ಈಕ್ವಲ್ ಅಂತ ನನ್ನ ಪ್ರಕಾರ ಅನಿಸುತ್ತೆ. ಬಟ್ ಇಲ್ಲಿ ಅಕಾರ್ಡಿಂಗ್ ಟು ದ ರಿಪೋರ್ಟ್ಸ್ ನೀವು ನೋಡಿದ್ರೆ 52 ವಿಕೆಟ್ಸು ಪೇಸಲ್ಲೇ ಬಂದಿದೆ, 42 ವಿಕೆಟ್ಸು ಸ್ಪಿನ್ನಲ್ಲಿ ಬಂದಿದೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ. ಸೊ ಇನ್ನು ಕಳೆದ ಮ್ಯಾಚಲ್ಲಿ ಹೇಗೆ ಆಡಿದ್ರು ಇವರು, ಯಾರು ಎತ್ತಿದ ಕೈ ಇರೋದು ಅಂದರೆ DC ಅವರು 6 ಸಲ ಗೆದ್ದಿದ್ದಾರೆ, SRH ಅವರು 4 ಸಲ ಗೆದ್ದಿದ್ದಾರೆ ಗೈಸ್. ಸೊ ಈ ಮ್ಯಾಚ್ನ ಯಾರಪ್ಪ ಗೆಲ್ಬೋದು ಅಂದರೆ ಅದು DC ಅವರು ಈ ಮ್ಯಾಚ್ನ ಗೆಲ್ತಾರೆ ಅಂತ ನನ್ನ ಪ್ರಕಾರ ಅನಿಸುತ್ತೆ. ಸೊ ಇದು ನನ್ನ ಪ್ರಕಾರ ಗೈಸ್, DC ಅವರು ಗೆಲ್ಬೋದು ಅಂತ ಅನಿಸುತ್ತೆ. ಬೇಗನೆ ಫ್ಯಾಂಟಸಿ ಟೀಮ್ನ ನೋಟ್ ಮಾಡ್ಕೊಳ್ಳಿ ಗೈಸ್. ಮೊದಲನೇದಾಗಿ ಸ್ಟಾರ್ಕ್ನ ಇಡಿ: ಯಾದವ್, ಕುಲ್ದೀಪ್ ಯಾದವ್, ಅಕ್ಷರ್ ಪಟೇಲ್, ಝಾಂಪಾ, ಕಮಿನ್ಸ್, ಅಶುತೋಷ್ ಶರ್ಮಾ, ಸ್ಟಬ್ಸ್, ಹೆಡ್, ಕ್ಲಾಸನ್, ನಿತೀಶ್ ಕುಮಾರ್ ರೆಡ್ಡಿ. ಸೊ ಇವರಿಷ್ಟು ಜನನ ನೀವು ನಿಮ್ಮ ಟೀಮಲ್ಲೇ ಇಟ್ಕೊಂಡಿರಿ. ನೀವು ಎಕ್ಸ್ಟ್ರಾ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು. ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ನ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಗೈಸ್. ಸೊ ಈ ವಿಡಿಯೋ ಇನ್ಫಾರ್ಮೇಟಿವ್ ಮತ್ತು ಲೈಕ್ ಹೆಲ್ಪ್ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೆಲ್ಲ ವಿಡಿಯೋ ನೋಡ್ತೀರಾ ಆದರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್.